ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆ್ಯಸ್ ಇಟ್ ಈಸ್ ನಮ್ಮ ದಿನನಿತ್ಯದ ಕೆಲಸಕ್ಕೆ ಹತ್ಬಿಟ್ಟಿದ್ದೀವಿ. 9 ಗಂಟೆಗೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡು 10 ಗಂಟೆಗೆ ರೊಟ್ಟಿ ಮಾಡಿ ಹೊಲಕ್ಕೆ ಹೋಗೋರ್ನ ಹೊಲಕ್ಕೆಲ್ಲ ಬುತ್ತಿ ಕಟ್ರಿ. ಇನ್ನು ನಂದು ಉಳ್ಳಾಗಡ್ಡಿ ಹಸು ಮಾಡೋದು ಒಂದು ಕೆಲಸ ಇತ್ತು ರೀ. ಒಂದು 50 ಕಿಲೋ ಗಂಟ್ಲೆ ಒಮ್ಮೆ ತೊಗೊಂಡ್ಬಿಟ್ಟಿರ್ತೇವೆ ರೀ. ಯಾಕಂದ್ರೆ ಉಳ್ಳಾಗಡ್ಡಿ ನಮಗೆ ಭಾಳ ಬೇಕಾಗತ್ತೆ. ಮತ್ತು ಮನೆ ಹೊಲದಾಗಿರೋದ್ರಿಂದ ರೀ ಕಾಯಿಪಲ್ಲೆ ಎಲ್ಲ ಹಿತ್ತಲಾಗ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಸಂತಿಗೆ ಹೋಗೋದಷ್ಟು ತಪ್ತತಿ ಪ್ರತಿ ವಾರ ಅಂತ ಉಳ್ಳಾಗಡ್ಡಿ ಜಾಸ್ತಿನೇ ತೊಗೊಂಡ್ಬಿಟ್ಟಿರ್ತೇವೆ ರೀ. ಉಳ್ಳಾಗಡ್ಡಿ ಜಾಸ್ತಿ ತೊಗೋತೇವೆ ರೀ. ಕರೆ ಆದ್ರೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇಟ್ಬಿಡ್ತೈತಿ. ನಿಮಗೂ ಗೊತ್ತಿದ್ದಂಗೆ ಆಗ ಮೊಳಕೆ ಬರ್ತಾವೆ ಮತ್ತು ಕೊಳಿತಾವು. ಅದನ್ನು ಮೇಂಟೈನ್ ಮಾಡೋಕೆ ಗಾಳಾಡುವಂಥ ಜಾಗದಾಗ ಬುಡಕ್ಕೆ ಪ್ಲಾಸ್ಟಿಕ್ ಕವರ್ ಹಾಸ್ರಿ ನೀಟಾಗಿ ಅದನ್ನು ಹೊಂದಿಸ್ಬಿಟ್ಟಿರ್ತೇನೆ. ಪ್ರತಿ 10 ದಿನಕ್ಕೊಂದು ಸಾರಿ ಈ ರೀತಿ ಕ್ಲೀನ್ ಮಾಡಿದ್ರಿ ಏನು ಕೊಳಿದಿಲ್ಲ. ಮತ್ತು ಗಾಳಾಡುವಂಥ ಜಾಗದಾಗ ಇಟ್ರಂತೀರಿ ಏನಾಗೋದಿಲ್ಲ. ಇಲ್ಲಿ ನೋಡ್ರಿ, ನಾವು ಮುಂಚೆ ತರುವಾಗ ರೀ ಈ ರೀತಿ ಒಣಗಿದ ಗಡ್ಡಿ ತಂದ್ರೆ ಒಂದು 2 ರಿಂದ 3 ತಿಂಗಳಂತೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇಲ್ಲಿ ತೋರ್ಸತ್ತೇನೆ ನೋಡ್ರಿ, ಮ್ಯಾಲಿನ ಪದರೆಲ್ಲ ನಮಗೆ ಒಣಗಿರಬೇಕು. ಮತ್ತು ಹಸಿ ಇತ್ತಂದ್ರೆ ಅವ ಹಸಿ ಗಡ್ಡಿದ್ದಂಗೆ ಅವ ಪಕ್ಕ ನಮಗೆ ಮೆಳಿಕೆ ಬಂದುಬಿಡ್ತಾವ್ರಿ. ಆದಷ್ಟು ಪ್ಲಾಸ್ಟಿಕ್ ಕವರ್ ಅಂತದಿದ್ರೆ ಮಡಿಚಿ 2 ಪದರ ಮಾಡಿ ಆರಿಟ್ಬಿಟ್ಟಿವಿ ಅಂದ್ರೆ ಏನಾಗೋದಿಲ್ಲ. ಮತ್ತು ಗೋಣಿ ಚೀಲ ಅದು ಹಾಕ್ತಾರಂದ್ರೆ ಹಾಕಬೇಡ್ರಪ್ಪ, ಅದು ತಂಪು ಹಿಡಿತೈತಿ, ಉಳ್ಳಾಗಡ್ಡಿ ಕೆಟ್ಬಿಡ್ತಾವ್ರಿ. ಈ ರೀತಿ 10 ದಿನಕ್ಕೊಂದು ಸಾರಿ ನಾವು ಕ್ಲೀನ್ ಮಾಡ್ಕೊತಿದ್ರೆ ಆರಾಮಾಗಿ 2-3 ತಿಂಗಳ ಬಳಸ್ಬೋದು ನೋಡ್ರಿ. ಇಷ್ಟಾಗಿ ತರ್ತೀರಿ ನೀವು ಅನ್ಬೋದು ಕರೆ. ಆದರೆ ನನಗೆ ಡೈಲಿ ಡಬ್ಬಿ ಕಟ್ಟೋದಿರ್ತೈತಿ, ಮತ್ತು ಹೊಲಕ್ಕೆ ರೀ ಊಟ ಕಟ್ಟೋದಿರ್ತೈತಿ, ನಾಷ್ಟ ಕಟ್ಟೋದಿರ್ತೈತಿ. ಹೀಗಾಗಿ ಉಳ್ಳಾಗಡ್ಡಿ ಬೇಕಾಕವ್ರಿ. ಒಂದೊಂದು ಕಿಲೋ ಆದ್ರೆ ಹೆಂಗೆ ಓಡಾಡೋದಂತಂದು ಒಂಚೂರು ಅಡ್ವಾನ್ಸ ತಂದಿಟ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ ನೋಡ್ರಿ, ನಮ್ಮ ನಡಕ್ ನಮ್ಮ ಚಿಟ್ ಮ್ಯಾಟ್ ಕಾಡತನೋ ಅಡ್ಜಸ್ಟ್ ಮಾಡ್ಕೊರಪ್ಪ. ಫೈನಲಿ ಎಲ್ಲನೂ ರೀ ರೆಡಿ ಮಾಡಿ ಪೂರ್ತಿ ಅವ್ನ ಅಗಲೆಗೆ ಮಾಡಿ ಆರಿಟ್ಬಿಟ್ಟಿದ್ದೇವೆ ರೀ. ಕೊಳತದ ಗಡ್ಡಿನೂ ಎಲ್ಲ ತೆಗ್ದಿವಂದ್ರೆ ಎಲ್ಲ ಕ್ಲೀನಾಗಿ ಬಿಡ್ತಾವೆ. ಆದಷ್ಟು ಕೊಳಿದಿಲ್ಲ, ಯಾಕಂದ್ರೆ ಗಾಳಾಡೋ ಜಾಗದಾಗ ಇಟ್ಟಿರ್ತೀವಲ್ಲ ಏನಾಗಿರೋದಿಲ್ಲ ರೀ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ರೀ ನನಗೆ ಇಷ್ಟು ಗಡ್ಡಿ ಒಳಗೂ ರೀ 4 ರಿಂದ 5 ಅಷ್ಟೇ ನನಗೆ ಮೊಳಕೆ ಬಂದ ಉಳ್ಳಾಗಡ್ಡಿ ಸಿಕ್ಕು ನೋಡ್ರಿ. ಇಲ್ಲಿ ತೋರ್ಸಾತಾನೆ. ಇವನ್ನ ಇನ್ನು ಡೈಲಿ ಬಳಸಿದ್ನಿ ಅಂದ್ರೆ ಮತ್ತು ಉಳ್ಳಾಗಡ್ಡಿ ನಮಗೆ ಫ್ರೆಶ್ ಆಗಿ ಚಲೋನೇ ಇರ್ತಾವೆ. ಇನ್ನು ಆ ಕೆಲಸ ಮುಗಿಸ್ಕೊಂಡ್ರೆ ಇಲ್ಲಿ ನೋಡ್ರಿ, ಒಂದು ಬೌಲ್ ಒಳಗೆ ಮೊಸರು ತೊಗೊಂಡೇನ್ರಿ. ಅದ್ರ ಒಳಗೆ ಕಾಮ್ ಕಸ್ತೂರಿ ಬೀಜ ಹಾಕತ್ತೇನ್ರಿ, ಅದು ಸಬ್ಜಾ ಸೀಡ್ಸ್ ಹಾಕತ್ತೇನ್ರಿ. ಅಸಿಡಿಟಿ ರೀ, ಆಮೇಲೆ ಮಲಬದ್ಧತೆ ಏನಾರ ಪ್ರಾಬ್ಲಮ್ ಇದ್ರೆ ಮತ್ತು ವೆಯ್ಟ್ ಲಾಸ್ ಎಲ್ಲದಕ್ಕೂ ಹೆಲ್ಪ್ ಆಕೈತಿ. ಬೆಳಿಗ್ಗೆ ತಿನ್ಬೋದಿತ್ತು ನೀವು ಅನ್ಬೋದು. ನೀವು ಬೆಳಿಗ್ಗೆ ಜೀರಾ ನೀರು ಕುಡ್ದಿರ್ತೇನೆ ರೀ. ಅದಕ್ಕೆ 10 ಗಂಟೆಗೆ ನಾವು ರೊಟ್ಟಿ ತಿಂದು ಮಧ್ಯಾಹ್ನ ಊಟನ ಸ್ಕಿಪ್ ಮಾಡಿರ್ತೀವಿ. ಆ ಟೈಮ್ದಾಗ ಈ ಮೊಸರು ಮತ್ತು ಕಾಮ್ ಕಸ್ತೂರಿ ಬೀಜನ ಒಂದು ಬೌಲ ತಿಂದುಬಿಡ್ತೇವೆ ನೋಡ್ರಿ. ಇದು ಬರೋಬ್ಬರಿ ಒಂದು 2 ತಾಸು ನೆನೆಯಕ್ಕಂತ ಇಟ್ಬಿಟ್ಟಿದ್ದೇನೆ ರೀ. ಅಂದರೆ ನಾನು ಕೆಲಸ ಎಲ್ಲ ಮುಗಿಸ್ರಿ 12 ಗಂಟೆಗೆ ನೆನೆಯಕ್ಕಿಟ್ಟೀನಿ. ಇನ್ನು ಇನ್ನೊಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ರಿ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ನೋಡ್ರಿ, ನಾನಿಲ್ಲಿ ರೋಸ್ ಮೇರಿ ಅವರ ವಾಟರ್ ತರಿಸಿದ್ದೇನೆ ರೀ, ಆಲ್ಪ್ಸ್ ಅವ್ರದ. ಸ್ವಲ್ಪ ಹೇರ್ ಫಾಲ್ ಆಗತ್ತೈತ್ರಿ. ಅದಕ್ಕೆ ಎಲ್ಲರೂ ಇದನ್ನು ಯೂಸ್ ಮಾಡಿರಿ, ಹೇರ್ ಫಾಲ್ ನಿಂದಿರ್ತೈತಿ ಅಂತ ಹೇಳತ್ತಿರೋ. ಅದಕ್ಕೂ ನಾನು ಟ್ರೈ ಮಾಡಿದ್ರೆ ಆತಂತ ಫಸ್ಟ್ ಟೈಮ್ ತರಿಸಿದೇನ್ರಪ್ಪ. ನೋಡೋಣ ಹೆಂಗೆ ಆಕತ್ತೋ ಏನು ಅಂತ. ವರ್ಕ್ ಆಕತ್ತೋ ಆಗೋದಿಲ್ಲ ಅದು ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಲಾಕ್ ಮಾಡಿದಾರು. ಅದು ಹೆಂಗೆ ಮ್ಯಾಜಿಕ್ ಹೆಂಗೆ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಂದು ಸೈಡ್ ಈ ಬಟನ್ ನಾವು ಒತ್ತಿದ್ರಿ ಅಂದ್ರೆ ಈ ಸೈಡ್ ಓಪನ್ ಆಕತ್ರಿ. ಅಂದ್ರೆ ನಮಗೆ ಲಾಕ್ ಓಪನ್ ಆಗಿಬಿಡ್ತೈತಿ. ಈಗ ಲಾಕ ಪೂರ್ತಿಯಾಗಿ ಓಪನ್ ಆದ ನೋಡ್ರಿ. ನಾನು ಆನ್ಲೈನ್ ಒಳಗೆ ಅದು ತರಿಸಿಲ್ರಿ, ನಾ ಅಪೋಲೋ ಒಳಗೆ ಮೆಡಿಕಲ್ ಸ್ಟೋರ್ನಾಗ ತರಿಸ್ಬಿಟ್ಟಿರ್ತೇನೆ. ಅಂದ್ರೆ ಅಪೋಲೋ ಒಳಗೆ ಏನು ತರ್ತೀವಲ್ರಿ ಅದು 100ಕ್ಕೆ 100 ವರ್ಕ್ ಆಕತ್ತಂತ ನಾ ಅಂದ್ಕೊಂಡೇನಪ್ಪ. ನೋಡೋಣ ಹೆಂಗೆ ಆಕತ್ತೋ ಗೊತ್ತಿಲ್ಲ. ಇನ್ನು ಒಂಚೂರು ರೀ ಎಲ್ಲ ತಲೆಗೆ ಸ್ಪ್ರೇ ಮಾಡತ್ತೇನೆ. ಆಯಿಲಿ ಅನ್ನಿಸ್ತದಂತ ನಾ ಅಂದ್ಕೊಂಡೇನಿ ರೀ. ಅದೇನೇನಿಲ್ಲ, ಹಚ್ಚಿದಾರೋ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಆರಾಮಾಗಿ ನಮಗೆ ಫೀಲ್ ಅನ್ನಿಸ್ತೈತಿ. ಮತ್ತು ತಲೆನೂ ನಮಗೆ ತಂಪು ಅನ್ನಿಸ್ತೈತಿ. ಒಂಚೂರು ಸ್ಪ್ರೇ ಮಾಡ್ಕೊಂಡು ಹೆಡ್ ಮಸಾಜ್ ಮಾಡಿದ್ರೆ ಆಯ್ತು ನೋಡ್ರಿ. ಇನ್ನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ರೀ ನಮ್ದು ಮೊಸರು ಒಳಗೆ ಏನು ಹಾಕಿದ್ದೀವಲ್ಲ ಎಲ್ಲ ನೆನೆದೈತಿ ರೀ. ನೋಡಿರಿ, ನಿಮಗೂ ಅನ್ಸಾತಿರ್ಬೇಕು ಜಲ್ ಥರ ಎಲ್ಲ ಕನ್ವರ್ಟ್ ಆಗೈತಿ ನೋಡಿರಿ. ಇಷ್ಟ ಆಯಿತು. ಇನ್ನು ಇದನ್ನು ಮಧ್ಯಾಹ್ನದ ಊಟದ ಬದಲಿ ನಾವು ತೊಗೊಂಬಿಡೋಣ. ಯಾಕಂದ್ರೆ ನಮ್ಮ ಡಯಟ್ ಪ್ಲ್ಯಾನಿಂಗೂ ಆಕೈತಿ. ಎಷ್ಟೇ ಒಂದು ಕೆಲಸ ಇದ್ರೂ ರೀ ನಮ್ಮ ಹೆಣ್ಮಕ್ಳಿಗೆ ಡಯಟ್ ಪ್ಲ್ಯಾನ್ ಅಂತ ಮಾಡಲೇಬೇಕಾಕತಿ. ಅಸಿಡಿಟಿ, ಜೀರ್ಣಕ್ರಿಯೆ ಎಲ್ಲದಕ್ಕೂ ರಾಮಬಾಣವಾಗೈತ್ರಿ. ನಾನು ಯೂಸ್ ಮಾಡಕತ್ತೆ ಹೆಚ್ಚು ಕಡಿಮೆ ರೀ ಒಂದು 20 ದಿನ ಆಯ್ತು ವರ್ಕ್ ಆಗೈತಂತ ನಾ ಅಂದ್ಕೊಂಡೇನಪ್ಪ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ರೀ ಸಾಯಂಕಾಲ 4 ಆಗೇ ಬಿಡ್ತು. ಇನ್ನು ಮಗಳೊಬ್ಬಕ್ಕೆ ಒಂದು ಸ್ನ್ಯಾಕ್ಸ್ ಮಾಡಿಡು ಅಂತ ಹೇಳಿ ಹೋಗಿದ್ದೇಳ್ರಿ ಸ್ಕೂಲ್ಗೆ ಹೋಗೋ ಹೊತ್ನಾಗ. ಅದಕ್ಕೆ ಅವಳಿಗೋಸ್ಕರ ಒಂದು ಬಟಾಟಿದ ಸ್ನ್ಯಾಕ್ಸ್ ಮಾಡತ್ತೇನೆ ರೀ. ಹಾಂ ರೀ, ಆಲೂಗಡ್ಡಿನ ಪೂರ್ತಿ ಶೆಪ್ಪಿ ಎಲ್ಲ ತೆಗೆದ್ರಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಸ್ವಲ್ಪ ದಪ್ಪಗನೇ ಇರಲಿ. ಅವ್ನ್ರಿ ಈ ರೀತಿ ಸ್ಪೂನ್ ಇಟ್ಟ ಒಂದು ಅರ್ಧ ಅಷ್ಟೇ ನಾನಿಲ್ಲೇ ಕಟ್ ಮಾಡತ್ತೇನೆ ರೀ. ಸ್ಪೂನ್ ಯಾಕೆ ಇಟ್ಟೇನಪ್ಪ ಅಂದ್ರೆ ಸ್ಪೂನ್ ಹಿಡ್ದೆ ಹೋದ್ರೆ ಪೂರ್ತಿ ಕಟ್ ಆಗಿಬಿಡ್ತೈತೆ ರೀ. ಅದಕ್ಕೆ ಅರ್ಧ ಅಷ್ಟೇ ಇರಲಿ ಅಂತ
ಸ್ವಲ್ಪ ಸ್ಪೂನ್ ಇಟ್ಟದ್ದು ನೋಡ್ರಿ ಇಲ್ಲಿ ತೋರ್ಸಾತನಿ ಈ ರೀತಿ ಕಟ್ ಮಾಡತ್ತಾನೆ. ಇನ್ನು ಇದನ್ನು ಹೊಳಿಸ್ರಿ ಈ ಥರ ಅಪೋಸಿಟ್ ಸೈಡಾಗಿ ಇದೇ ರೀತಿ ಕಟ್ ಮಾಡ್ಕೊಂಬಿಡೋನು. ಅಂದ್ರೆ ಇದನ್ನು ಉದ್ದತೆಗೆ ಹೆಂಚಿದ್ರೆ ಹೊಳಿಸಿಟ್ಟು ನಾವು ಅಡವಾಗೆ ಹೆಂಚ್ಬಿಡೋದು. ಇಲ್ಲಿ ನೋಡ್ರಿ ತೋರ್ಸಾತೀನಿ ಈ ರೀತಿ, ಇದನ್ನೇ ಈ ರೀತಿ ಹೆಂಚ್ರಿ ಎಲ್ಲನೂ ಇದೇ ರೀತಿ ಹೆಂಚ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇದಕ್ಕೊಂದು ಮಸ್ತ್ ಬೇಕಿ ಮಸಾಲ ರೆಡಿ ಮಾಡೋಣಂತ. ಒಂದು 3 ಚಮಚ ನಾನಿಲ್ಲೇ ಕಾರ್ನ್ಫ್ಲೋರ್ ತೊಗೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಮತ್ತು ಚಾಟ್ ಮಸಾಲ ಇಷ್ಟು ಹಾಕಿ ಒಂದು ಒಳ್ಳೆ ಮಿಕ್ಸಾಗಿ ಕೊಟ್ಬಿಡೋಣಂತ್ರಿ. ಏನೇ ಹೇಳ್ರಿ ಮಕ್ಕಳಿಗೆ ಎಷ್ಟು ನೀಟಾಗಿ ಡಬ್ಬಿ ಮಾಡಿ ಕಟ್ಟಿದ್ರು ಹಂಗಾತು ಹಿಂಗಾತು ಅಂತಂದು ವಾಪಸ್ ತಂದಿಟ್ಬಿಡ್ತಾರೆ ನೋಡ್ರಿ. ಇನ್ನು ಸ್ನ್ಯಾಕ್ಸ್ ಮಾಡಂತ ಹೇಳಿದ್ಲು, ಅದಕ್ಕೆ ಎಲ್ಲವೂ ಆಯ್ತು ಅಂತಂದು ಇವತ್ತು ಸ್ನ್ಯಾಕ್ಸ ಮಸ್ತ್ ಬೇಕಿ ರೆಡಿ ಮಾಡತ್ತೇನೆ ರೀ. ಸ್ವಲ್ಪ ನೀರು ಹಾಕಿ ಚೆಂದಾಗಿ ನಾವು ಪೇಸ್ಟ್ ಮಾಡ್ಕೊಂಡು, ನೀರು ಹಾಕ್ತೇವಂತ ಭಾಳ ನೀರು ಹಾಕ್ಬೇಡಪ್ಪ, ಮತ್ತು ಸ್ವಲ್ಪ ಹಾಕಿ, ಯಾಕಂದ್ರೆ ನೀವು ಭಾಳ ನೀರು ಹಾಕಿದ್ರಿ ಅಂದ್ರೆ ಇದು ಆಲೂಗಡ್ಡೆಗೆ ಕೂರುದಿಲ್ಲ. ಈ ರೀತಿ ಪೇಸ್ಟಾಗಿ ಅದ ಆತಂದ್ರೆ ಕರೆಕ್ಟಾಗಿ ಆಲೂಗಡ್ಡೆಗೆ ಸೆಟ್ ಆಗಿಬಿಡ್ತೈತಿ ನೋಡ್ರಿ ಇಲ್ಲಿ. ಇನ್ನು ಇದ್ರೊಳಗೆ ನಾವು ಈ ರೀತಿ ನಾವು ಅಷ್ಟೂ ಅದನ್ನು ತುಂಬಿಬಿಡೋಣಂತ. ನೀವು ಇದ್ರೊಳಗೆ ರೀ ಪೂರ್ತಿ ಡಿಪ್ ಮಾಡ್ತಾನಂದ್ರೆ ಹಂಗೂ ನಡೀತೈತೆ ರೀ. ಅದಕ್ಕಿಂತ ಇದೇ ಸ್ಪೂನ್ ಒಳಗೆ ಹಚ್ಚಿದ್ದ ಬೆಟ್ರ್ ಅನ್ನಿಸ್ಬಿಡ್ತೈತಿ. ಇಲ್ಲಿ ನೋಡ್ರಿ ಎಷ್ಟಾಯಿತು. ಇನ್ನೇನು ಮಾಡೋದಪ್ಪ ಅಂದ್ರೆ ಇದೇ ರೀತಿ ಎಲ್ಲನೂ ಹಚ್ಚಿ ಎಣ್ಣೆನೂ ಕಾದಿತ್ರಿ ಅದ್ರೊಳಗೆ ಡೀಪ್ ಫ್ರೈ ಮಾಡೋಕೆ ಇಟ್ಬಿಡೋಣಂತ್ರಿ. ಒಂಚೂರು ಟೈಮ್ ಭಾಳ ಹಿಡಿತೈತೆ ರೀ. ಒಂದು 10 ನಿಮಿಷ ಸಣ್ಣ ಉರಿ ಒಳಗೆ ಬೇಯಬೇಕು. ಅಂದಾಗ ನಮಗೆ ಆಲೂಗಡ್ಡೆ ಅನ್ನೋದು ಕ್ರಿಸ್ಪಿಯಾಗಿ ಸಿಕ್ಬಿಡ್ತಾವೆ. ನೀವು ಅವಸರ ಮಾಡಿ ತೆಗೆದ್ರಿ ಅಂದ್ರೆ ಮತ್ತು ಮೆತ್ತಗೆ ಉಳಿದ್ಬಿಡ್ತಾವೆ ನೋಡ್ರಿ. ನಿಮಗೆ ಕುರು ಬೇಕಂದ್ರೆ 10 ನಿಮಿಷ ಲೋ ಫ್ಲೇಮ್ ಒಳಗಿಟ್ಟು ಆರಾಮಾಗಿ ಬೇಯಿಸ್ಕೊಂಬಿಡ್ರಿ. ನೋಡ್ರಿಲ್ಲಿ ನಿಮಗೆ ಬೇಯುವಾಗ ಗೊತ್ತಾಗತ್ತಿರಬೇಕು ಕಲರ್ ಹೆಂಗೆ ಚೇಂಜ್ ಆಗತ್ತಂತ. ನೀವು ಹಾಕುವಾಗ ಏನಾರ ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕಿದ್ರಿ ಅಂದ್ರೆ ಇನ್ನೊಂದು ಚೂರ ಮಸ್ತ್ ಪೈಕಿ ಕಲರ್ ಬಂದುಬಿಡ್ತಿತ್ತು. ಸೊ ನಾ ಇಲ್ಲಿ ನಾರ್ಮಲ್ ಖಾರ ಹಾಕಿದ್ರಿಂದ ರೀ ಅಷ್ಟೇ ನಾರ್ಮಲಾಗಿ ಕಲರ್ ಬಂದೈತಿ ನೋಡ್ರಿ. ಡೀಪ್ ಫ್ರೈ ಆದಿಂದ ಹೆಂಗಾಗಿದಾವಂತ. ಇವತ್ತಿಂದ ನಮ್ದು ಆಲೂ ಚಿಪ್ಸ್ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ನೀವು ಏನಂತ ಹೆಸರು ಕರಿತೀರಿ ನೀವು ನನಗೆ ಹೇಳ್ರಪ್ಪ. ಏನಾರು ಹೇಳ್ರಿ, ಇವತ್ತಿನ ದಿನ ಮಾತ್ರ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿಬಿಟ್ಟಿದ್ದೇನೆ ರೀ. ನಾವು ಟೇಸ್ಟ್ ಮಾಡಿ ನೋಡೋಣಂತ. ಕುರು ಅಂತ ಬಾಯಾಗ ಮಸ್ತ್ ಪೈಕಿ ಟೇಸ್ಟಾಗಿ ಕೊಟ್ಬಿಟ್ಟಿದಾವ್ರಿ. ಏನೇ ಹೇಳ್ರಿ ನಮ್ದು ಸ್ನ್ಯಾಕ್ಸ್ ರೆಡಿ ಆಗೈತಿ. ಇನ್ನು ಇದನ್ನೆಲ್ಲ ಸೈಡ್ ಎತ್ತಿಟ್ಟ ಸಾಯಂಕಾಲ ಕೆಲ್ಸಕ್ಕೆ ಹೋಗೋಣಂತ. ನಮ್ದು ಮನುಷ್ಯರ್ದ ಹೆಂಗೆ ರೊಟೀನ್ ಇರ್ತೈತಲ್ಲ ಹಂಗೆ ಪ್ರಾಣಿಗಳದ್ದು ರೊಟೀನ್ ಇದ್ದೇ ಇರ್ತೈತ್ರಿ. ಅದೇ ರೀತಿ ನಮ್ಮ ಚಿಟ್ಮ್ಯಾನು ಹಸದ ನಿಂತಿದ್ದ ಅವನಟ್ ನೋಡಿ ಇನ್ನು ದನಗಳ ಮನೆಗಟ್ಟ ಹನಿಕೆ ಹಾಕಿ ಬರೋಣಂತ ನಡೀರಿ. ಇದನ್ನೂ ರೀ 3 ಎಳೆ ನಾವು ಈ ರೀತಿ ಮಾಡಿರ್ತೇವೆ. ಬೆಳಿಗ್ಗೆ ಅತ್ತಿ ಮಾಡಿ ಹೊಲಕ್ಕೆ ಹೋಗಿರ್ತಾರೋ, ಮಧ್ಯಾಹ್ನ ಒಂದು ಸಾರಿ ಮಾಡಿರ್ತೇನೆ, ಸಾಯಂಕಾಲ ಮಕ್ಕಳು ಬರೋ ಅಷ್ಟೊತ್ತಿಗೆ ನಾನಿಲ್ಲೇ ಎಲ್ಲ ರೆಡಿ ಮಾಡಿ ನೀರು ಕುಡಿಸಿ ಅವಕ್ಕೆ ಮೇವು ಗೀವು ಹಾಕಿದ್ನಿ ಅಂದ್ರೆ ಅವಕ್ಕೆ ಕೆಲಸ ಮುಗ್ದಂಗೆ ಆಗ್ಬಿಡ್ತೈತೆ ರೀ. ನೀವು ಏನೇ ಹೇಳ್ರಿ ನಮ್ಮ ರೈತರ ಮನ್ಯಾಗ ದಿನನಿತ್ಯ ಇದು ಸೇಮ್ ಕೆಲಸ ಇರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ದಿನನಿತ್ಯ ರೊಟೀನ ಚೇಂಜ್ ಆಗಿರ್ತಾವೆ. ಸುಖ ಇದ್ದಾಗ ಒಂಥರ ರೊಟೀನ್ ಆದ್ರೆ ಸುಗ್ಗಿ ಇಲ್ಲದೆ ಇದ್ದಾಗ ಇನ್ನೊಂದು ಥರ ರೊಟೀನ್ ಆಗಿರ್ತೈತೆ ರೀ. ಈಗ ಸದ್ಯಕ್ಕೆ ಹೊಲದಾಗೆಲ್ಲ ಬೆಳೆ ಅಂತ ಐತಿ, ಅದಕ್ಕೆ ನಾರ್ಮಲಾಗಿ ಹೊಲಕ್ಕೆ ಹೋಗಿ ಬಂದು ಮಾಡತ್ತಾರೆ. ಸುಗ್ಗಿ ಹತ್ತಿತ್ತಪ್ಪ ಅಂದ್ರೆ ನಾವು ಮಾಡಿದ ಅಡುಗೆ ನಮಗೆ ಉಣ್ಣಕ್ಕೆ ಟೈಮ್ ಸಿಗೋದಿಲ್ಲ ನೋಡ್ರಿ. ಈಗಾಗಲೇ ರೀ ನಮ್ದು ರಾಶಿ ಪೂಜೆ ಮಾಡೋದು, ಹೊಲದಾಗ ಜೋಳದ ರಾಶಿ ಮಾಡೋದು ಎಲ್ಲದರ ಬಗ್ಗೆ ವಿಡಿಯೋ ಹಾಕಿದ್ದೇನಂತ. ಆ ಥರದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಯಾರು ನೋಡಿಲ್ಲಲ್ಲ ಹೋಗಿ ತಪ್ಪದ ನೋಡಿರಿ. ಮತ್ತು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಕೈತಿ. ಇಲ್ಲಿ ನೋಡ್ರಿ ಫೈನಲ್ ಆಗಿ ಎಲ್ಲ ನೀರು ಕುಡಿಸಿ ದನಗಳದೆಲ್ಲ ಮುಗಿಸಿ ಇನ್ನು ಬೆಳಿಗ್ಗೆ ಹಾಕಿದ್ದೆಲ್ಲ ತೆಗೆದ್ರಿ ಸಾಯಂಕಾಲ ಮತ್ತು ಬ್ಯಾರೆದ ಹಾಕಿಬಿಟ್ಟಿರ್ತೇವೆ ಅವಕ್ಕೆ. ಇನ್ನು ಸಗಣಿ ಎಲ್ಲ ತೆಗೆದ್ರಿ ಆ ಕಡೆ ಸೈಡ್ ಹೋಗೋದು ಬಿಡೋಣಂತ. ಏನೇ ಹೇಳ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ ರೀ ಎಲ್ಲದನ್ನು ಮಾಡ್ಕೊಂಡು ಉಳಿದು ಬಿಟ್ಟಿದ್ದೇವೆ ನೋಡ್ರಿ. ಫೈನಲಿ ರೀ ಎಲ್ಲ ಕೆಲಸ ಮುಗಿಸಿದ್ವಿ. ಆದರೆ ಇನ್ನೊಂದು ಲಾಸ್ಟ್ ಕೆಲಸ ಐತಿ, ಹೋಗಿ ಹಾಕೋದು ಒಂದು ಐತಿ ನೋಡ್ರಿಪ್ಪ. ಏನಂತ ಕೇಳ್ತೀರೇನು? ಸಾಯಂಕಾಲ ಎಷ್ಟೊತ್ತಿದ್ರು ಹೊಗೆ ಹಾಕಲೇಬೇಕ್ರಿ. ಯಾಕಂದ್ರೆ ಬಿಸಿಲಾಗಾದ್ರೆ ಏನು ಇರೋದಿಲ್ಲ ರೀ, ಆರಾಮಾಗಿ ಮಲ್ಕೊಂಡ್ಬಿಡ್ತಾವೆ. ಈ ತಂಪಿನ ದಿನಕ್ಕೆ ರೀ ಸ್ವಲ್ಪ ನೊಣ ಸೊಳ್ಳಿ ಭಾಳ ಕಾಡೋದ್ರಿಂದ ಸಣ್ಣಗೆ ಹೋಗಿ ಇಟ್ಟಿವಪ್ಪ ಅಂದ್ರೆ ಅವು ಆರಾಮಾಗಿ ತಿಂದ ಮಲ್ಕೊಂಡ್ಬಿಡ್ತಾವೆ ನೋಡ್ರಿ. ಫೈನಲಿ ರೀ ಎಲ್ಲ ಮುಗ್ದ ಬಿಡ್ತು. ಇನ್ನು ಬೆಳಿಗ್ಗೆ ಹಾಕಿದ ಅರ್ಬಿ ಎಲ್ಲ ತಕ್ಕೊಂಡ ಒಳಗೆ ಬಂದ ಇವತ್ತಿನ ಕೆಲಸನ ಮುಗಿಸ್ಬಿಟ್ಟಿದ್ದೇವೆ ನೋಡ್ರಿ. ಮಕ್ಕಳು ಬರೋ ಮಟ್ಟ ಒಂದು ಕೆಲಸ ಆದ್ರೆ ಮಕ್ಕಳು ಬಂದು ಇನ್ನೊಂದು ಥರ ಬೇರೆ ಕೆಲಸ ಆಗಿಬಿಡ್ತೈತೆ ರೀ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಗೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.